ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಪಾರ್ಟ್ 3ಯಲ್ಲಿ 10 ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿರ್ತೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ಟಾಪ್ 10 ಪ್ರಶ್ನೋತ್ತರಗಳು ಈ ಹಿಂದೆ KEA ಮತ್ತು KS ಪರೀಕ್ಷೆಯಲ್ಲಿ ಕೇಳಲಾದಂತಹ MCQ ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತವಾಗಿ ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಸುಮಾರು ಜನ. ಸೊ ಸ್ಪರ್ಧಾ ಮಿತ್ರರೇ, ಇದು ಮುಂಬರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಅಥವಾ CAR ಮತ್ತು DAR ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳ ಹುದ್ದೆಗೆ ತುಂಬ ಉಪಯುಕ್ತವಾಗ್ತವೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ವಿಡಿಯೋಗಳಿಗೆ ಬೆಂಬಲವನ್ನು ಸೂಚಿಸಿ ಮತ್ತು ಇನ್ನಷ್ಟು ವಿಷಯಗಳನ್ನು ಹಂಚಿಕೊಳ್ಳಲು ನಮಗೂ ಅದು ಈಸಿ ಆಗ್ತದೆ. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಟಾಪ್ 10 ಪ್ರಶ್ನೋತ್ತರಗಳನ್ನು ನೋಡೋಣ. ನಾನು ಬೆಂಗಳೂರು ನಗರ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವುದರಿಂದ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸುತ್ತಿರುವುದರಿಂದ ಆ ಒಂದು ನಿಟ್ಟಿನಲ್ಲಿ ಅದೇ ರೀತಿಯ ಪ್ಯಾಟ್ರನ್ ತೆಗೆಯಬಹುದಾದಂಥ ಹೆಚ್ಚು ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಕರ್ನಾಟಕ KEA ಪರೀಕ್ಷೆದವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ, ಆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಈ ಹಿಂದೆ ಏನು ನಡೆಸಿದಾರಲ್ಲ ಅವುಗಳನ್ನು ಒಂದುಗೂಡಿಸಿ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೋಬೇಕು. ಯಾಕಂದ್ರೆ ಮಾಹಿತಿ ಸಂಗ್ರಹಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ಅದನ್ನು ಸುಲಭವಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಪಡ್ತಾಯಿದ್ದೀನಿ ಸಂಗ್ರಹಿಸಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಶೇರ್ಗಳ ಮೂಲಕ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಅದನ್ನು ಶೇರ್ ಮಾಡಿರಿ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ಪ್ರಶ್ನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಕ್ವೆಶನ್ ನಂಬರ್ 31 ಹೀಗಿದೆ: ಬೈಲಹೊಂಗಲ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಈ ತಾಲೂಕು ಯಾವ ಬೆಳೆಗೆ ಪ್ರಸಿದ್ಧಿ ಅಂತ ಕೇಳಿದ್ದಾರೆ. ಒಟ್ಟು 2 ಕ್ವೆಶನ್ ಆಗ್ತಾವೆ ನೋಡ್ರಿ ಇದರಲ್ಲಿ. ಬೈಲಹೊಂಗಲು ಯಾವ ಜಿಲ್ಲೆಯಲ್ಲಿದೆ ಮತ್ತು ಈ ತಾಲೂಕಿನಲ್ಲಿ ಯಾವ ಬೆಳೆ ಪ್ರಸಿದ್ಧಿಯಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: A ಧಾರವಾಡ ಹತ್ತಿ, B ಬೆಳಗಾವಿ ಸೋಯಾಬೀನ್, C ಗದಗ್ ಶೇಂಗಾ, D ಹಾವೇರಿ ಮೆಕ್ಕೆಜೋಳ. ಸರಿಯಾದ ಉತ್ತರ ಆಪ್ಷನ್ B ಬೆಳಗಾವಿ ಸೋಯಾಬೀನ್. ಬೈಲಹೊಂಗಲು ತಾಲೂಕು ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಅಂತ ನಿಮಗೆ ಗೊತ್ತಿದ್ರೆ ಈ ಕ್ವೆಶನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬೈಲಹೊಂಗಲ ಬರುವುದು ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಬೈಲಹೊಂಗಲು ಯಾವ ಬೆಳೆಗೆ ಪ್ರಸಿದ್ಧಿ ಅಂತಂದ್ರೆ ಸೋಯಾಬೀನ್. ಆಪ್ಷನ್ಸ್ ಹೀಗಿದೆ, ವಿವರಣೆ ಹೀಗಿದೆ ಸ್ಪರ್ಧಾ ಮಿತ್ರರೇ: ಬೈಲಹೊಂಗಲ ಬೆಳಗಾವಿ ಜಿಲ್ಲೆಯ ತಾಲೂಕಾಗಿದೆ. ಕರ್ನಾಟಕದಲ್ಲಿ ಸೋಯಾಬೀನ್ ಬೆಳೆಯನ್ನು ಹಳದಿ ಕ್ರಾಂತಿಯ ಭಾಗವಾಗಿ ಪರಿಚಯಿಸಲಾಗುತ್ತದೆ. ಬೆಳಗಾವಿ, ಧಾರವಾಡ, ಬೀದರ್ ಜಿಲ್ಲೆಗಳಲ್ಲಿ ಸೋಯಾಬೀನ್ ಹೆಚ್ಚು ಬೆಳೆಯುತ್ತಾರೆ. ಆದರೆ ಬೈಲಹೊಂಗಲ ಸೋಯಾಬೀನ್ಗೆ ಹೆಸರುವಾಸಿ. ಹಾಗಾಗಿಯೇ ಇದು 2021ರಲ್ಲಿ ನಡೆದಂತಹ KS ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ನೆನಪಿನಲ್ಲಿಟ್ಕೊಳ್ಳಿ. ಕ್ವೆಶನ್ ನಂಬರ್ 32 ಸ್ಪರ್ಧಾ ಮಿತ್ರರೇ: ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಆನೆ ಶಿಬಿರ ಅತಿ ಹೆಚ್ಚು ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: A ಮೈಸೂರು, B ಚಾಮರಾಜನಗರ, C ಕೊಡಗು, D ಶಿವಮೊಗ್ಗ. ಸರಿಯಾದ ಉತ್ತರ A ಮೈಸೂರು. ಯಾಕಂದರೆ ಕರ್ನಾಟಕದ ಆನೆ ಶಿಬಿರಗಳು ಜಾಸ್ತಿ ಕಂಡುಬರುವುದೇ ಮೈಸೂರು ಜಿಲ್ಲೆಯಲ್ಲಿ. ಮೈಸೂರು ಜಿಲ್ಲೆಯಲ್ಲಿ ದುಬಾರೆ, ಸಕ್ಕರೆಬೈಲು, ಮತ್ತಿಗೋಡು ಆನೆ ಶಿಬಿರಗಳಿವೆ. ಕರ್ನಾಟಕದಲ್ಲಿ ಒಟ್ಟು 8 ಆನೆ ಶಿಬಿರಗಳಿವೆ. ಮೈಸೂರು ದಸರೆ ಆನೆಗಳಿಗೆ ತರಬೇತಿ ನೀಡುವುದು ಈ ಶಿಬಿರಗಳಲ್ಲೇ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಈ ಕ್ವೆಶನ್ನಲ್ಲಿ 2 ಕ್ವೆಶನ್ ನೀವು ಬರ್ಬೋದು. ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದಂತ ಕೇಳಿದ್ರೆ ಅದು ಕರ್ನಾಟಕ. ಈ ಪ್ರಶ್ನೆ KEA FDಯಲ್ಲಿ ಕೇಳಿರುವಂಥ 2022ರಲ್ಲಿ ನಡೆದಂತಹ KEA ಅವರು ನಡೆಸಿರುವಂಥ FDA ಪರೀಕ್ಷೆಯಲ್ಲಿ ಈ ಕ್ವೆಶನ್ ಬಂದಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ ಸ್ಪರ್ಧಾ ಮಿತ್ರರೇ: ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: NH48, NH44, NH75, NH67. ಸರಿಯಾದ ಉತ್ತರ ಆಪ್ಷನ್ ನಂಬರ್ B NH44 ಸರಿಯಾದ ಉತ್ತರ. ವಿವರಣೆ ಹೀಗಿದೆ ಸ್ಪರ್ಧಾ ಮಿತ್ರರೇ: NH44 ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಹೋಗುತ್ತದೆ. ಕರ್ನಾಟಕದಲ್ಲಿ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಚಿತ್ರದುರ್ಗ, ಬೆಂಗಳೂರು ಮೂಲಕ ಸುಮಾರು 630 ಕಿಲೋಮೀಟರ್ ಈ ರಸ್ತೆ NH44 ಕರ್ನಾಟಕದಲ್ಲಿ ಒಟ್ಟು 630 ಕಿಲೋಮೀಟರ್ ಉದ್ದ ಹಾದು ಹೋಗುತ್ತದೆ. ಇದು ರಾಜ್ಯದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ. ರಾಜ್ಯದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂತಂದ್ರೆ
NH-44. ಇದರ ಹಳೆಯ ಹೆಸರು ಯಾವುದಂತ ಕೇಳಿದ್ರೆ NH-7. ಅದು ಮೊದಲ ರಾಷ್ಟ್ರೀಯ ಅತಿ ಉದ್ದವಾದ ರಸ್ತೆ ಆಗಿತ್ತು. ಅದನ್ನು ಬದಲಾಯಿಸಿ NH-44 ಮಾಡಲಾಗಿದೆ. ಈ ಪ್ರಶ್ನೆ 2020ರಲ್ಲಿ KS ಪರೀಕ್ಷೆಯಲ್ಲಿ ಕೇಳಲಾಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ ಸ್ಪರ್ಧಾ ಮಿತ್ರರೇ. ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಿದ್ದರು? ಅಥವಾ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದಾಗಬೇಕದು. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಎ ಬೆಂಗಳೂರು, ಸಿ ಹುಬ್ಬಳ್ಳಿ, ಬಿ ಹುಬ್ಬಳ್ಳಿ, ಸಿ ದಾವಣಗೆರೆ, ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಸಿ ದಾವಣಗೆರೆ. ಕರ್ನಾಟಕದ ಹೃದಯ ಭಾಗದಲ್ಲಿರುವಂಥ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳು ದಾವಣಗೆರೆಯಲ್ಲಿ ಕಂಡುಬರುವುದರಿಂದ ಇದನ್ನು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಎಂದು ಕರೆಯಲಾಗುತ್ತದೆ. ಬ್ರಿಟಿಷರ ಕಾಲದಲ್ಲಿ ಮ್ಯಾಂಚೆಸ್ಟರ್ ಯಾವುದಕ್ಕೆ ಪ್ರಸಿದ್ಧಿಯಾಗಿತ್ತು ಅಂತಂದ್ರೆ ಅದು ಹತ್ತಿ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿತ್ತು. ಈಗ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಶಿಕ್ಷಣ ಕೇಂದ್ರದಕ್ಕೆ ಹೆಸರುವಾಸಿಯಾಗಿದೆ. ಈ ಪ್ರಶ್ನೆ KEA ಅವರು ನಡೆಸಿದ 2016ರಲ್ಲಿ ನಡೆಸಿದ SDA ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ ಸ್ಪರ್ಧಾ ಮಿತ್ರರೇ 35. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮುರುಡೇಶ್ವರ ದೇವಾಲಯ ಇದೆ ಅಂತ ಕೇಳಿದಾರೆ? ಎ ಉಡುಪಿ, ಬಿ ದಕ್ಷಿಣ ಕನ್ನಡ, ಸಿ ಉತ್ತರ ಕನ್ನಡ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುರುಡೇಶ್ವರ. ಉತ್ತರ ಕನ್ನಡ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮುರುಡೇಶ್ವರ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ. ಇದು ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಇಲ್ಲಿ ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. 123 ಅಡಿ ಇದೆ. ಗೋಪುರ ಇರುವುದು 249 ಅಡಿ ಎತ್ತರ. ಈ ಪ್ರಶ್ನೆ KEA ಅವರು ನಡೆಸಿರುವಂಥ 2021ರ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. 36ನೇ ಪ್ರಶ್ನೆ ಹೀಗಿದೆ ಸ್ಪರ್ಧಾ ಮಿತ್ರರೇ. ಕರ್ನಾಟಕದ ಉತ್ತಿ ಬೀಳುವ ಬಟ್ಟಲು ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ? ಕರ್ನಾಟಕದ ಉತ್ತಿ ಬೀಳುವ ಬಟ್ಟಲು ಎಂದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಮೈಸೂರು ಬಯಲು, ಬಿ ಬಯಲು ಸೀಮೆ, ಸಿ ಮಲೆನಾಡು, ಡಿ ಕರಾವಳಿ. ಸರಿಯಾದ ಉತ್ತರ ಬಯಲು ಸೀಮೆ. ಬಯಲು ಸೀಮೆ ಅಂದರೆ ಉತ್ತರ ಕರ್ನಾಟಕ ಪ್ರದೇಶಗಳಲ್ಲಿ ಉತ್ತಿ ಬೀಳುವ ಅಂತಂದರೆ ಅತಿ ಹೆಚ್ಚು ಬೇಸಾಯ ಮಾಡುವುದು. ಅಂದರೆ ನಮ್ಮಲ್ಲಿ ಮಳೆ ಆಧಾರಿತ ಪ್ರದೇಶಗಳಾಗಿರುವುದರಿಂದ ನಾವು ಮಳೆಯನ್ನೇ ಅವಲಂಬಿತವಾಗಿರುವುದರಿಂದ ನಾವು ಜಾಸ್ತಿ ತೊಗರಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ರೀತಿಯಾದಂಥ ಅತಿ ಹೆಚ್ಚಿನ ಇದು ಬೆಳೆಯೋದರಿಂದ ಅದು ಬಯಲು ಸೀಮೆಯಲ್ಲಿ ಇದು ಆಗಿರುತ್ತದೆ. ಇಲ್ಲಿ ಕಡಿಮೆ ಮಳೆಗಾಲ, ಬರಗಾಲ ಹೆಚ್ಚು, ಕಪ್ಪು ಮಣ್ಣಿನ ಪ್ರದೇಶ, ಅತಿ ಹೆಚ್ಚಾಗಿ ಜೋಳ, ಸಜ್ಜೆ, ತೊಗರಿ. ವಿಜಯಪುರ ಮತ್ತು ಬಾಗಲಕೋಟೆ, ಕಲಬುರಗಿ, ಕೊಪ್ಪಳ, ರಾಯಚೂರು, ಗದಗ, ಬಳ್ಳಾರಿ ಈ ಪ್ರದೇಶಗಳಲ್ಲಿ ಕರ್ನಾಟಕದಲ್ಲಿ ಉತ್ತಿ ಬೀಳುವ ಪ್ರದೇಶಗಳು ಹೆಚ್ಚಾಗಿ ಕಂಡುಬರ್ತವೆ. ಈ ಪ್ರಶ್ನೆ 2017 KS ಪರೀಕ್ಷೆಯಲ್ಲಿ ಕೇಳಲಾಗಿರುತ್ತದೆ. 37ನೇ ಪ್ರಶ್ನೆ ಹೀಗಿದೆ ಸ್ಪರ್ಧಾ ಮಿತ್ರರೇ. ಜೋಗಿಮಟ್ಟಿ ಅಭಯಾರಣ್ಯವು ಯಾವ ಜಿಲ್ಲೆಯಲ್ಲಿ ಇದೆ ಮತ್ತು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? 2 ಪ್ರಶ್ನೆಗಳಿಗೆ 2 ಉತ್ತರ ಸಿಗ್ತಾವೆ ನಿಮಗೆ. ಇಲ್ಲಿ ನೋಡ್ಕೊಂಬನ್ನಿ. ಎ ಚಿತ್ರದುರ್ಗ ಪವನ ವಿದ್ಯುತ್ ಕೇಂದ್ರ, ಬಿ ತುಮಕೂರು ದೇವರಾಯನ ದುರ್ಗ, ಸಿ ಕೋಲಾರ ಆಂಜನೇಯ ಬೆಟ್ಟ, ಡಿ ಬಳ್ಳಾರಿ ಸಂಡೂರು ಬೆಟ್ಟ. ಸರಿಯಾದ ಉತ್ತರ ಆಪ್ಷನ್ ಎ ಚಿತ್ರದುರ್ಗ ಪವನ ವಿದ್ಯುತ್ ಕೇಂದ್ರ. ಜೋಗಿಮಟ್ಟಿ ಚಿತ್ರದುರ್ಗ ಜಿಲ್ಲೆಯ ಗುಡ್ಡ ಪ್ರದೇಶ. ಸಮುದ್ರ ಮಟ್ಟದಿಂದ 1324 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ವರ್ಷ ಪೂರ್ತಿ ಗಾಳಿ ಬೀಸೋದ್ರಿಂದ ದೊಡ್ಡ ಪವನ ವಿದ್ಯುತ್ ಕೇಂದ್ರಗಳು ಅಂದರೆ ವಿಂಡ್ ಪವರ್ ಸ್ಟೇಷನ್ಗಳನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಇದು ಜೋಗಿಮಟ್ಟಿಯು ಪ್ರವಾಸಿ ತಾಣವೂ ಹೌದು. ಇದನ್ನು ಚಿತ್ರದುರ್ಗದ ಊಟಿ ಎಂದು ಕರೆಯಲಾಗುತ್ತದೆ. 2019ರಲ್ಲಿ ನಡೆದ KEA FDA ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ ಸ್ಪರ್ಧಾ ಮಿತ್ರರೇ. ಕ್ವೆಶ್ಚನ್ ನಂಬರ್ 38. ಕರ್ನಾಟಕದ ಯಾವ ಬಂದರನ್ನು ಉಕ್ಕಿನ ಬಂದರು ಎಂದು ಪ್ರಸಿದ್ಧವಾಗಿದೆ? ಕರ್ನಾಟಕದ ಯಾವ ಬಂದರು ಉಕ್ಕಿನ ಬಂದರು ಎಂದು ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ದಾರೆ. ಎ ಕಾರವಾರ, ಬಿ ಮಂಗಳೂರು ಬಂದರು ನವಮಂಗಳೂರು, ಸಿ ಮಲ್ಪೆ ಬಂದರು, ಡಿ ತದಡಿ ಬಂದರು. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು ಬಂದರು ಅಥವಾ ನವಮಂಗಳೂರು ಬಂದರು. ನವಮಂಗಳೂರು ಬಂದರು ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಇದು ಕರ್ನಾಟಕದ ಏಕೈಕ ಪ್ರಮುಖ ಬಂದರು.
ಕರ್ನಾಟಕದ ಕರಾವಳಿಯ ತೀರ ಉದ್ದ 320 ಕಿಲೋಮೀಟರ್. ನೆನಪಿನಲ್ಲಿಡಿ. KIOCLನ ಕಬ್ಬಿಣ ಅದಿರು, MRPLನ ಪೆಟ್ರೋಲಿಯಂ ಉತ್ಪನ್ನಗಳು, ಕಾಫಿ, ಗೇರು ರಫ್ತು ಈ ಬಂದರಿನ ಮೂಲಕ ರಫ್ತಾಗುತ್ತದೆ. ಕಬ್ಬಿಣದ ಅದಿರು ಹೆಚ್ಚಾಗಿ ರಫ್ತಾಗಿರುವುದರಿಂದ ಇದನ್ನು ಉಕ್ಕಿನ ಬಂದರು ಎನ್ನುತ್ತಾರೆ. ಈ ಕಡೆ ಕೆಮ್ಮಣ್ಣಗುಂಡಿಯಲ್ಲಿರುವಂಥದ್ದು ಮತ್ತು ಕರ್ನಾಟಕದಲ್ಲಿ ಬೀಳುವಂಥ ಉಕ್ಕನ್ನು ಜಾಸ್ತಿ ಈ ಬಂದರಿನಿಂದ ಕಳಿಸೋದರಿಂದ ಇದನ್ನು ಉಕ್ಕಿನ ಬಂದರು ಎಂದು ಕರೆಯಲಾಗುತ್ತದೆ. 2022ರಲ್ಲಿ ನಡೆದಂಥ KS ಪ್ರಿಲಿಮ್ಸ್ನಲ್ಲಿ ಈ ಪ್ರಶ್ನೋತ್ತರ ಕೇಳಿರ್ತಾರೆ. ಕ್ವೆಶ್ಚನ್ ನಂಬರ್ 39, ಹಂಪಿಯು ಯಾವ ಜಿಲ್ಲೆಯಲ್ಲಿದೆ, ಇದು ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ದಾರೆ ಸ್ಪರ್ಧಾ ಮಿತ್ರರೇ. A ಬಳ್ಳಾರಿ ತುಂಗಭದ್ರಾ, B ವಿಜಯನಗರ ತುಂಗಭದ್ರಾ, C ಕೊಪ್ಪಳ ತುಂಗಭದ್ರಾ, D ರಾಯಚೂರು ಕೃಷ್ಣ. ಸರಿಯಾದ ಉತ್ತರ ವಿಜಯನಗರ ತುಂಗಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ತುಂಗಭದ್ರಾ. ನೋಡೋಕೆ ಈಸಿ ಅನಿಸ್ಬೋದು ಸ್ಪರ್ಧಾ ಮಿತ್ರರೇ, ಆದರೆ ಎಕ್ಸಾಮ್ ಹಾಲ್ನಲ್ಲಿ ಕೂತಾಗ ಬೆವರು ಇಳಿದೋತಾವೆ ಎಲ್ಲ ಕಡೆಯಿಂದ. ಅಲ್ಲಿ ಬಳ್ಳಾರಿನೂ ಕೊಟ್ಟನಪ್ಪ, ವಿಜಯನಗರನೂ ಕೊಟ್ಟನ, ಯಾವುದಕ್ಕೆ ಹಾಕೋದು, ಅದು ಮುಂಚೆ ಬಳ್ಳಾರಿ ಜಿಲ್ಲೆಯ ಭಾಗವಾಗಿತ್ತು ಅಂಥೇಳಿ. ಸೊ ಸರಿಯಾದ ಉತ್ತರ ವಿಜಯನಗರ ತುಂಗಭದ್ರಾ ನದಿಯ ತೀರದಲ್ಲಿದೆ. ಹಂಪಿ 2021ರಿಂದ ಹೊಸದಾಗಿ ರಚನೆಯಾದ ವಿಜಯನಗರ ಜಿಲ್ಲೆಯಲ್ಲಿದೆ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಲಾಗಿದೆ ನೋಡಿರಿ. ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿತ್ತು, ತುಂಗಭದ್ರಾ ನದಿ ದಡದಲ್ಲಿದೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿದೆ ಹಂಪಿಯನ್ನು. 2023ರಲ್ಲಿ ಹೊಸ ಜಿಲ್ಲೆಯ ರಚನೆ ನಂತರ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು KE 2023ರಲ್ಲಿ ಕೇಳಿರ್ತಾರೆ. ಈ ತರಗತಿಯ ಕಟ್ಟಕಡೆಯ ಪ್ರಶ್ನೆ 40ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸೇಂದಿ ಮರಗಳು ಹೆಚ್ಚಾಗಿ ಎಲ್ಲಿ ಬೆಳೆಯಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ A ಕರಾವಳಿ ಪ್ರದೇಶದ ಮರಳು ಮಣ್ಣಿನಲ್ಲಿ, B ಮಲೆನಾಡಿನ ಕೆಂಪು ಮಣ್ಣಿನಲ್ಲಿ, C ಬಯಲು ಸೀಮೆಯ ಕಪ್ಪು ಮಣ್ಣಿನಲ್ಲಿ, D ಗುಡ್ಡಗಾಡು ಪ್ರದೇಶದ ಕಲ್ಲು ಮಣ್ಣಿನಲ್ಲಿ. ಸರಿಯಾದ ಉತ್ತರ ಆಪ್ಷನ್ A ಕರಾವಳಿ ಪ್ರದೇಶದ ಮರಳು ಮಣ್ಣಿನಲ್ಲಿ. ಸೇಂದಿ ಅಥವಾ ತಾಳೆ ಮರಗಳು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳ ಕರಾವಳಿಯ ಮರಳು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಇದರಿಂದ ನೀರ, ಸೇಂದಿ, ಹೆಂಡ ತೆಗೆಯುತ್ತಾರೆ. ಕರಾವಳಿಯ ಆರ್ಥಿಕತೆಗೆ ಮುಖ್ಯ ಇದು ಆಗಿರುತ್ತದೆ. ಸೇಂದಿ ಮರಗಳು ಹೆಚ್ಚಾಗಿ ಕೊಡುಗೆ ನೀಡ್ತವೆ. ಈ ಪ್ರಶ್ನೆ KS 2016ರಲ್ಲಿ ಕೇಳಲಾಗಿತ್ತು ಸ್ಪರ್ಧಾ ಮಿತ್ರರೇ. ಇದಾಗಿತ್ತು ಇವತ್ತಿನ ತರಗತಿಯ ಇಷ್ಟೊಂದು ಟಾಪ್ 10 ಪ್ರಶ್ನೋತ್ತರಗಳು. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗೆ ಸ್ಪರ್ಧಾ ಮಿತ್ರರೇ, ನಿಮ್ಮ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಿರೋ ಅಷ್ಟು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿಡಿಯೋ ಮಾಡಲು ನಮಗೆ ಅನುಕೂಲ ಮತ್ತು ಸಹಾಯವಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಒಂದು ಬೆಂಬಲ ನೀಡಿ. ಮತ್ತು ನೀವು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ, ಅವರಿಗೂ ಉಪಯುಕ್ತವಾಗಲಿ. ಯಾಕಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತು DR CR ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇದು ಉಪಯುಕ್ತವಾಗಿರ್ತವೆ. ಪೊಲೀಸ್ ಪರೀಕ್ಷೆಗೆ ಸಿದ್ಧತೆ ನಡೆಸುವವರಿಗೆ ಇದು ಒಂದು ಈಸಿ ರೂಟ್ ಆಗಿಬಿಡುತ್ತೆ. ಧನ್ಯವಾದಗಳು. ನಮಸ್ಕಾರ.